ತಮಿಳುನಾಡು ರಾಜಕೀಯದಲ್ಲಿ ಈಗಾಗಲೇ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಟಿವಿಕೆ ಈಗಾಗಲೇ 108 ಸ್ಥಾನಗಳನ್ನ ಪಡೆದು ಗೆದ್ದು ಬೀಗಿ ಸರ್ಕಾರ ರಚನೆಗೆ ಎಲ್ಲಾ ರೀತಿಯ ಕಸರತ್ತನ್ನು ನಡೆಸ್ತಾ ಇದ್ರೆ, ಮತ್ತೊಂದ್ ಕಡೆ ಇದೀಗ ಡಿಎಂಕೆ ಹಾಗೂ ಎಐಎಡಿಎಂಕೆ ಪಕ್ಷಗಳು ಏನಿದೆ ಅದೆರಡೂ ಕೂಡ ಮೈತ್ರಿಯನ್ನ ಮಾಡ್ಕೊಳ್ತಾವೆ ಅನ್ನೋ ಮಾತುಗಳು ಕೂಡ ಹರಿದಾಡ್ತಾ ಇದೆ. ಇಂಥ ಮಾತುಗಳು ಹರಿದಾಡ್ತಾ ಇರುವಂತಹ ಸಂದರ್ಭದಲ್ಲಿ ಟಿವಿಕೆ ಪಕ್ಷದ ನಾಯಕ ವಿಜಯ್ ಅವರು ಏನು ಹೇಳಿದ್ದಾರೆ ಅಂದ್ರೆ, ಆ ಎರಡೂ ಪಕ್ಷಗಳು ಏನಾದ್ರೂ ಮೈತ್ರಿಯನ್ನ ಮಾಡ್ಕೊಂಡ್ರೆ ನಮ್ಮ ಪಕ್ಷದಿಂದ ಅಂದ್ರೆ ಟಿವಿಕೆ ಪಕ್ಷದಿಂದ ಏನು 108 ಶಾಸಕರಿದ್ದೀವಿ ಅವರೆಲ್ಲರೂ ಕೂಡ ರಾಜೀನಾಮೆಯನ್ನ ನೀಡಿದ್ದೇವೆ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇದು ಇದೀಗ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು. ಯಾಕೆ ಅಂತ ಅಂದ್ರೆ, ಟಿವಿಕೆ ಪಕ್ಷ ಈಗಾಗಲೇ 108 ಸ್ಥಾನಗಳನ್ನ ಪಡೆದುಕೊಂಡಿದೆ. ತಮಿಳುನಾಡಿನಲ್ಲಿ ಇರೋದು 118 ಮ್ಯಾಜಿಕ್ ನಂಬರ್. ಅಂದ್ರೆ ವಿಜಯ್ ಅವರು ಈಗಾಗಲೇ 2 ಸ್ಥಾನದಲ್ಲಿ ಗೆದ್ದಿದ್ದಾರೆ. ಅಂದ್ರೆ ಎರಡು ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ಒಂದು ಕ್ಷೇತ್ರಕ್ಕೆ ಅವರು ರಾಜೀನಾಮೆಯನ್ನ ನೀಡಿದ್ರೆ ಟಿವಿಕೆಯಲ್ಲಿ 107 ಸ್ಥಾನ ಆಗುತ್ತೆ. ಜೊತೆಗೆ ಕಾಂಗ್ರೆಸ್ ನಿಂದನೂ ಕೂಡ ಈಗಾಗಲೇ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲಿಂದ 5 ಸ್ಥಾನ ಸಿಕ್ಕಿದೆ. ಟೋಟಲ್ ಈಗಾಗಲೇ 112 ಆದ್ರೆ ಇನ್ನೂ 6 ಸ್ಥಾನ ಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ ರಾಜ್ಯಪಾಲರನ್ನ 2 ಬಾರಿ ವಿಜಯ್ ಅವರು ಭೇಟಿ ಮಾಡಿದ್ರು. ಸರ್ಕಾರದ ರಚನೆಗೆ ಈಗಾಗಲೇ ಅನುಮತಿಯನ್ನ ಕೂಡ ಕೇಳಿದ್ರು. ಅಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ಅಂದ್ರೆ ತಮಿಳುನಾಡಿನ ರಾಜ್ಯಪಾಲರು ಏನಿದ್ದಾರೆ ಅರ್ಲೇಕರ್ ಅವ್ರು ಹೇಳ್ತಾರೆ, ಇನ್ನು 6 ಸ್ಥಾನಗಳಿದೆ, ಅದ್ರ ಬಗ್ಗೆ ನನಗೆ ಸ್ಪಷ್ಟವಾಗಿ ತಿಳಿಸ್ಬೇಕು. ಅದಾದ್ಮೇಲೆ ನೀವು ಏನು ಸರ್ಕಾರ ಇದೆ ಅದನ್ನ ರಚನೆ ಮಾಡಬಹುದು ಅಂತ ಹೇಳಿ ಅವರು ಸ್ಪಷ್ಟವಾಗಿ ಮಾಹಿತಿಯನ್ನ ನೀಡಬೇಕು ಅಂತ ಹೇಳಿ ವಿಜಯ್ ಅವರಿಗೆ ತಿಳಿಸಿದ್ದಾರೆ. ಇದನ್ನೇ ಒಂದು ಪ್ಲಸ್ ಪಾಯಿಂಟ್ ಆಗಿ ತೆಗೆದುಕೊಂಡಿರುವಂತಹ ಡಿಎಂಕೆ ಹಾಗೂ ಎಐಎಡಿಎಂಕೆ ಪಕ್ಷಗಳು ಏನಿದೆ, ನಾವಿಬ್ರು ಕೂಡ ಮೈತ್ರಿಯನ್ನ ಮಾಡ್ಕೊಳ್ತೀವಿ ಅನ್ನೋ ಮಾತುಗಳು ಕೂಡ ಹರಿದಾಡ್ತಾ ಇದೆ. ಇಲ್ಲಿ ಮೈತ್ರಿ ಮಾಡ್ಕೊಂಡ್ರು ಕೂಡ ಅವ್ರಿಗೂ ಕೂಡ 12 ಸ್ಥಾನಗಳು ಸಿಗೋದಿಲ್ಲ. ಡಿಎಂಕೆ 59 ಸ್ಥಾನಗಳನ್ನ ಗೆದ್ದಿದ್ರೆ ಎಐಎಡಿಎಂಕೆ 47 ಸ್ಥಾನಗಳನ್ನ ಗೆದ್ದಿದೆ. ಟೋಟಲ್ ಅಲ್ಲಿಗೆ 106 ಸ್ಥಾನಗಳಾಗುತ್ತೆ. ಇನ್ನು 12 ಸ್ಥಾನಗಳು ಅವ್ರಿಗೂ ಕೂಡ ಬೇಕು. ಹೀಗಾಗಿ ತಮಿಳುನಾಡು ರಾಜಕೀಯದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಈ ಕಡೆ ಟಿವಿಕೆ ಪಕ್ಷದಿಂದಲೂ ಕೂಡ ಸಾಕಷ್ಟು ಕಸರತ್ತನ್ನ ನಡೆಸಲಾಗ್ತಾ ಇದೆ. ಇನ್ನು ಎಲ್ಲರೂ ಕೂಡ ಟಿವಿಕೆಗೆ ಬೆಂಬಲವನ್ನ ನೀಡ್ತಾ ಇದ್ದಾರೆ. ಈ ಕಡೆ ವಿಜಯ್ ಅವರು ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಜನಾದೇಶವನ್ನ ತಪ್ಪು ಅಂತ ಹೇಳಲಾಗ್ತಾ ಇದೆ. ಇದು ಯಾಕೆ? ನಮ್ಗೆ ಸರ್ಕಾರವನ್ನ ರಚನೆಯನ್ನ ಮಾಡ್ಲಿಕ್ಕೆ ರಾಜ್ಯಪಾಲರು ಯಾಕೆ ಅನುಮತಿಯನ್ನ ನೀಡ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಚಿತ್ರರಂಗದಿಂದಲೂ ಕೂಡ ಟಿವಿಕೆ ಅವರಿಗೆ ಸಪೋರ್ಟ್ ಕೂಡ ವ್ಯಕ್ತವಾಗ್ತಾ ಇದೆ. ರಾಜ್ಯಪಾಲರು ಅನುಮತಿಯನ್ನ ನೀಡಲೇಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇವರಿಬ್ರು ಏನಾದ್ರು ಅಂದ್ರೆ ಡಿಎಂಕೆ ಹಾಗೂ ಎಐಎಡಿಎಂಕೆ ಪಕ್ಷಗಳು ಏನಾದ್ರೂ ಮೈತ್ರಿಯನ್ನ ಮಾಡ್ಕೊಂಡ್ರೆ ನಮ್ಮ ಶಾಸಕರೇನಿದ್ದೇವೆ ಅಂದ್ರೆ 107 ಶಾಸಕರೇನಿದ್ದೇವೆ ಅವರೆಲ್ಲರೂ ಕೂಡ ರಾಜೀನಾಮೆಯನ್ನ ನೀಡ್ತೇವೆ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.